ಚೆನ್ನಾಗಿತ್ತು, ಸ್ಟೋರಿ ಎಲ್ಲ ಚೆನ್ನಾಗಿತ್ತು, ಫ್ಯಾಮಿಲಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು, ಸೂಪರ್. ಆದರೆ ಲಾಸ್ಟಿಗೆ ಮರ್ಡರ್ ಮಾಡೋದಿದೆಲ್ಲ ಅದು ಅದೇ ಅಲ್ಟಿಮೇಟ್ ಹೀರೋಯಿನ್ ಮಾಡಿದ್ರಲ್ಲ ಲಾಸ್ಟಿಗೆ ಮರ್ಡರ್, ಅದೇ ಅಲ್ಟಿಮೇಟ್ ಆಯ್ತು, ಅವ್ರು ಕರೆಕ್ಟ್ ಮಾಡಿದ್ರು. ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡೋರು. ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡೋರೆ ಸರ್. ತುಂಬ ಚೆನ್ನಾಗಿದೆ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಕತೆ ಅಂತೂ ಬೇರೆ ಥರನೇ ಇದೆ. ಅದೇನೋ ಬೇರೆ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಬೇರೆ ಊರು, ಬೇರೆ ಭಾಷೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಕನ್ನಡ ಮೂವಿ ಬಂದು ನೋಡ್ಬೋದು, ಫ್ಯಾಮಿಲಿ ಕರ್ಕೊಬಂದು ನೋಡ್ಬೋದು ಅಣ್ಣ. ಚೆನ್ನಾಗಿದೆ ಅಣ್ಣ, ಅವ್ರ ಆ್ಯಕ್ಟಿಂಗು ಬೆಂಕಿ, ಬೇರೆ ಲೆವೆಲೇ ಇದೆ. ತುಂಬ ಚೆನ್ನಾಗಿದೆ. ವಿಜಯ್ ರಾಘವೇಂದ್ರ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ. ವಿಜಯ್ ರಾಘವೇಂದ್ರ ಅವ್ರ ಆ್ಯಕ್ಟಿಂಗ್ ಸೂಪರ್, ಬೆಂಕಿ ಬೆಂಕಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್ ಫಿಲಮ್. ಇಲ್ಲ, ಈಗ ನೋಡೋಕೆ ತುಂಬ ಚೆನ್ನಾಗಿದೆ ಫಿಲಮ್, ಬೋರಿಲ್ಲ. ಎಲ್ಲರೂ ನೋಡ್ಬಾರಿ ಸರ್ ಫಿಲಮ್. ಚೆನ್ನಾಗಿದೆ, ಎಲ್ಲ ಥರನೂ ಇಷ್ಟ ಆಯಿತು. ಕಾಲೇಜ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಸೂಪರ್ ಮೂವಿ. ಕತೆ ಆಯಿತು, ಒಂದು ಸೂಪರ್ ಆಗಿದೆ, ಇದು ಚೆನ್ನಾಗಿದೆ, ಇದು ಫುಲ್ ಸಸ್ಪೆನ್ಸ್ ಆಗಿದೆ. ಮೂವಿ ಅಂತೂ ಸೂಪರ್ ಆಗಿದೆ. ವಿಜಯ್ ರಾಘವೇಂದ್ರ ಸರ್ ಲುಕ್ ಅಂತೂ ಸೂಪರ್ ಆಗಿದೆ. ಇದು ಇಷ್ಟು ಚಿನ್ನಾರಿ ಮುತ್ತ ಫಿಲಮಲ್ಲಿ ಕೂಲಾಗಿ ನೋಡಿದ್ವಿ, ಮತ್ತು ಚಾಕ್ಲೇಟ್ ಬೈಯಾಗಿ ನೋಡಿದ್ವಿ. ಇವಾಗ ಟೆರರಾಗಿ ಕಾಣ್ತಾ ಇದ್ದಾರೆ. ಈ ಥರ ಫಿಲಮ್ಗಳನ್ನ ಮಾಡ್ತಿರ್ಬೇಕು. ಈಗ ಜನಗಳಿಗೆ ಈ ಥರ ಫಿಲಮ್ಗಳೇ ಇಷ್ಟ ಆಗ್ತಾ ಇದೆ. ವಿಜಯ್ ರಾಘವೇಂದ್ರ ಸರ್ ಈ ಥರ ಮೂವಿ ಮಾಡ್ತಾ ಇರಲಿ. ರಿಪ್ಪನ್ ಸ್ವಾಮಿ ಆಲ್ ದ ಬೆಸ್ಟ್. ಫುಲ್ಲು ವಿಲನ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ಅವರೇ ವಿಲನ್ ಥರನೇ ಇದ್ದಾರೆ ಫಿಲಮಲ್ಲಿ, ಅವರು ಹೀರೋ ಥರನೇ ಅನಿಸ್ತಲ್ಲ ಇದರಲ್ಲಿ. ಸೂಪರ್ ಆಗಿದೆ ವಿಲನ್ ಲುಕ್ ಅಂತೂ. ನೋಡೋಂಥ ಆಡಿಯನ್ಸ್ಗೆ ಅಂದರೆ ಒಂದು ಇಷ್ಟು ದಿನ ವಿಜಯ್ ರಾಘವೇಂದ್ರ ಸರ್ನ ಯಾವ ಥರ ನೋಡ್ತಾ ಇದ್ರು, ಇವಾಗ ಬಂದು ನೋಡಿದ್ರೆ ಹೊಸ ಶೇಡು, ಹೊಸ ಲುಕ್ಕಲ್ಲಿ ಹೊಸ ಟೆರರ್ ಥರ ಕಾಣಿಸ್ತಾ ಇದ್ದಾರೆ. ವಿಲನ್ ಪಾತ್ರನೂ ಮಾಡ್ಬೋದು ಅನಿಸುತ್ತೆ. ಈ ಥರ ನೋಡಿದ್ರೆ ಸೂಪರ್ ಆಗಿದೆ. ವಿಲನ್ಸ್ ಮುಂದೆ ಮಾಡ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು. ರಿಪ್ಪನ್ ಸ್ವಾಮಿ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ. ನಾನು ತುಂಬ ವರ್ಷ ನಂತರ ನೋಡ್ತಾ ಇದ್ದೀನಿ ಇಂಥ ಒಂದು ಅಲ್ಟಿಮೇಟ್ ಮೂವಿ. ವಿಜಯ್ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ ಸರ್. ಅಂದರೆ ಅವರ ಆ ಒಂದು ಆ್ಯಕ್ಟಿಂಗ್ ಆಗಲಿ, ಬಾಡಿ ಲ್ಯಾಂಗ್ವೇಜ್, ಅವರ ಕಣ್ಣಲ್ಲಿ ಆ ಕ್ರೂರತ್ವವನ್ನು ವ್ಯಕ್ತಪಡಿಸುವುದಾಗಲಿ, ಡೈರೆಕ್ಷನ್ ಕೂಡ ಚೆನ್ನಾಗಿದ್ದಾರೆ. ಮೇಡಮ್ ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಪಾತ್ರ ತುಂಬ ಚೆನ್ನಾಗಿದೆ. BGM, ಸಾಂಗ್ಸ್ ಎಲ್ಲವೂ ಫಸ್ಟಿಂದ ಲಾಸ್ಟ್ ತನಕ ಎಂಗೇಜಿಂಗ್ ಆಗಿದೆ. ಆಮೇಲೆ ಸಸ್ಪೆನ್ಸ್ ಅನ್ಗೆಸೇಬಲ್. ಹೆಣ್ಮಕ್ಳು ಎಲ್ಲರೂ ಬಂದು ನೋಡಬೇಕು, ಅವ್ರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿ, ನಾನು ಇನ್ನೊಂದು ಸರಿ ಬಂದು ನೋಡ್ತೀನಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಇಲ್ಲ ಸರ್, ಗೊತ್ತೇ ಆಗಿಲ್ಲ. ಅನ್ಗೆಸೇಬಲ್ ಕ್ಲೈಮ್ಯಾಕ್ಸ್, ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ನಿಮ್ಮ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಥರ ಅಲ್ಲ, ಬೇರೆಯೇ ಇದೆ. ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ, ಕನ್ನಡ ಸಿನಿಮಾವನ್ನು ಪ್ರಮೋಟ್ ಮಾಡಿ, ಚೆನ್ನಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ರಿಪ್ಪನ್ ಸ್ವಾಮಿ ಈಸ್ ನೆಕ್ಸ್ಟ್ ಲೆವೆಲ್. ಕನ್ನಡ ಪ್ರೇಕ್ಷಕರು ವಿಜಯ ರಾಘವೇಂದ್ರ ಅವ್ರನ್ನ ಆ ರೀತಿ ನೋಡಿರಲ್ಲ. ಆ ರೀತಿ ಸ್ವ್ಯಾಗ್ನ ಒಬ್ಬ ನೆಗೆಟಿವ್ ಶೇಡಲ್ಲಿ ಮಾಡಿದಾರಲ್ಲ, ಒಬ್ಬ ನೆಗೆಟಿವ್ ಆಗಿ ಪಾತ್ರಧಾರಿಯಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಅವರು ಈ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ರೇನೋ, ಸಿಕ್ತು ಚಾನ್ಸ್ನ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕನ್ನಡಿಗರು ಅಟ್ಲೀಸ್ಟ್ ವಿಜಯಣ್ಣ ಸ್ವ್ಯಾಗ್ ನೋಡೋದಕ್ಕೆ, ಸ್ವ್ಯಾಗ್ ಅಂದರೆ ಬರೀ ಒಂದು ಸೀನ್ ಬಂದು ಹೋಗೋದಲ್ಲ, ಪ್ರತಿಯೊಂದು ಏನಂತಾರೆ ಎವ್ರಿ ಸೀನ್ ಒಂದೊಂದು ಸೆಕೆಂಡಲ್ಲೂ ಆ ಪಾತ್ರದಲ್ಲಿ 2.5 ಗಂಟೆ ಪಾತ್ರದಲ್ಲಿ ಅಣ್ಣ ಎಲ್ಲ ಕಡೆ ಕಾಣಿಸ್ಕೋತಾರೆ. ಸೊ ಅಂದರೆ ನಾವು ಎಲ್ಲ ಸೂಪರ್ ಸ್ಟಾರ್ಸ್ಗಳನ್ನ ನೋಡ್ತಿರ್ತೀವಿ, ತಮಿಳು, ತೆಲುಗು, ಹಿಂದಿಲೆಲ್ಲ. ಕನ್ನಡದಲ್ಲಿ ಇವರು ಆ ನೆಗೆಟಿವ್ ಶೇಡ್ನ ಸಖತ್ತಾಗಿ ಮಾಡಿದ್ದಾರೆ. ಸೊ ಆಮೇಲೆ ಅವರೊಬ್ಬರೇ ಅಲ್ಲ, ಅವರ ಸುತ್ತ ಯಾರ್ಯಾರು ಪಾತ್ರಧಾರಿಗಳು ಮಾಡಿದ್ದಾರೆ, ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಆ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ. ಕಾಂಟೆಂಟ್ ಈಸ್ ವೆರಿ ರಿಚ್. ಮಧ್ಯ ಹಾಡುಗಳನ್ನ ಹಾಕಬೇಕು ಸಿನಿಮಾದಲ್ಲಿ, ಒಂದು ಟೆಂಪ್ಲೇಟ್ ಇಟ್ಕೊಂಡಿರ್ತಾರೆ. ನಾವು ಇದೇ ಟೆಂಪ್ಲೇಟಲ್ಲಿ ಸಿನಿಮಾ ಮಾಡಬೇಕು, 4 ಫೈಟ್ ಹಾಡು, ಆ ಥರ ಇಲ್ಲ. ಇವರು ನೆಗೆಟಿವ್ ಶೇಡ್ನ ತೋರಿಸ್ಬೇಕಾದ್ರೆ ಆ ರೀತಿಯೇ ಸ್ಟಾರ್ಟಿಂಗಿಂದಲೇ ಸಿನಿಮಾ ಹೋಗುತ್ತೆ, ಫೈಟ್ ಆ್ಯಕ್ಷನ್ ಸೀನ್ಸ್ಗಳಿಂದಲೇ ಹೋಗುತ್ತೆ. ಅದನ್ನು ಸಖತ್ತಾಗಿ ಫುಲ್ ಮಾಡಿದ್ದಾರೆ ಆ್ಯಕ್ಷನ್ ಸೀನ್ಸು. ಮತ್ತು ವೆರಿ ಇಂಪಾರ್ಟೆಂಟ್ ಹಾಡುಗಳದ್ದು 2 ಇದೆ. ಇಟ್ಸ್ ಗುಡ್. ಅಂದರೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತ ಇದೆ. ಮತ್ತು ಕಾಮಿಡಿ ಸೀನ್ಸ್ನ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಕಾಮಿಡಿ ಇದೆ ಸಿನಿಮಾದಲ್ಲಿ. ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ,
ನಾನು ಈ ಸಿನಿಮಾನ ಇವತ್ತು ನೋಡಿ ಖುಷಿಯಾಗಿದ್ದು ವಿಜಯಣ್ಣಗೆ. ವಿಜಯಣ್ಣ ಇಸ್ ಕಿಲ್ಡ್ ಇಟ್, ಆಸ್ ನೇಲ್ಡ್ ಇಟ್. ಈ ಪಾತ್ರದಲ್ಲಿ ಜೀವಿಸಿದ್ದಾರೆ, ಪ್ರತಿ ಕ್ಷಣ ಜೀವಿಸಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗನು ಈ ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು. ಎಲ್ಲಿ? ಚಿತ್ರಮಂದಿರದಲ್ಲಿ. ಅಷ್ಟೇ ಸರ್ ನಾನು ಹೇಳೋದು, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಈ ಸಿನಿಮಾನ ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.